أيها المزمل قم الليل إلا قليلا نصفه أو انقص منه قليلا أو زد عليه ورتل القرآن ترتيلا إنا سنلقي عليك قولا ثقيلا إن ناشئة الليل أشد وطئا وأقوم قيلا إن لك في النهار سبحا طويلا واذكر اسم ربك وتبتل إليه تبتيلا رب المشرق والمغرب لا إله إلا هو فاتخذه وكيلا واصبر على من يقولون واهجرهم هجرا جميلا وذرني والمكذبين إلى النعمة مهلهم قليلا إنا لدينا أنكالا وظلما وطعاما ذا غصة وعذابا أليما يوم ترجف الأرض والجبال كانت الجبال قصيبا مائلا إنا أرسلنا إليكم رسولنا شاهدا عليكم كما أرسلنا إلى فرعون الرسول فعصى فرعون الرسول فقتلنا وأخذوا بلا كيف تتقون إن كفرتم يوم البيدان شيبا نسمع منفطر به كان وعد مفعولا إن هذا تذكرة فمن شاء اتخذ إلى ربي سبيلا إن ربك يعلم أنك تقوم أدنى من دوست ನಾನು ಪತ್ತೆ ಮಾಡ ಇದಮ್ಮ ಕೆಲಸ ಮಾಡ್ತೈತೆ ಇಲ್ಲ ಈ ದೇವ್ರ ಪರೀಕ್ಷೆ ಮಾಡಪ್ಪ ಪ್ರಸಾದ್ ಕೂಡ 5 ವಾರ ಇಲ್ಲಿ ಮಾಡ್ಬೇಕ ಪತ್ತೆನ ಬಂದ ತಪ್ಪದ 5 ವಾರ 5 ಅಮಾಸಿ ಅಲ್ಲಿ ನಾನು ಗಿರಿಗೆ ಹತ್ಬೇಕ ಮಗಳಿಗೆ ಜ್ವರ ಆಗ್ತವಲ್ಲಂತಪ್ಪ ನಾವು ಸಭಾ ಬರ್ತಾರ್ರಿ ನೋಡ್ತಾರ ನಿನ್ನ ಪಾತ್ರೆ ನನಗೆ ಮನ್ಸಿಗೆ ಬಂತು ಉಲ್ಲಾಸ ಆತು 1ನೇ ವಾರ ಕೆರೆ ತಿಂಗಳದ 1ನೇ ಗದ್ದಿಗಿದು ಕುರುಡಿಗಿ ಗ್ರಾಮದೊಳಗ ಮನ್ಸಿಗೆ ಬಂದು ನಾನು ನಿನ್ನ ಮನ್ಸಿನ ತಕ್ಕ ಮಾಡ್ತೀನಿ ಇಲ್ಲಿ ನನಗೆ 5 ವಾರ ಬಂದು ತಪ್ಪದ ಪಾತ್ರೆ ಕೊಟ್ರ ಅಲ್ಲಿ 5 ಅಮಾಸಿ ತಪ್ಪದ ಹತ್ತಿದ್ರ ಮಾಡ್ರಿ 5 ವಾರ ಅವ್ರಿಂದ ಅವ್ರು ಸುತ್ತಮುತ್ತ ಇದ್ದಾರ ಸತ್ಯ ಬದುಕ್ಲಿಕ್ಕೆ ನನಗೆ ತಿರುಗಿ ಬೀಳೋ ಹೊತ್ನ್ಯಾಗ ಈ ದಾವಣಗೆರೆಯಿಂದ ಒಂದು ಕೆಮ್ಮಾಳ ಬಂದಲ್ಲ ಕೂಸ್ ಕಟ್ಕೊಂಡು ಹೆಣ್ಣು ಮಕ್ಕಳಿಗೆ ಗಂಡ ಕಾಳ ಇಕ್ಕಿಗೆ ಮ್ಯಾಗ ಭೇದ ಭಾವನ ಭಾಳ ಸಂಕಟ ಕಟ್ಕಟ್ಟಿ ಕಿಟಕಿಟಿ ಕೊಡಕತ್ತ ಆ ಹೆಣ್ಣು ಮಗುಗೆ ಹೇಳ ನಾನು ಬುದ್ಧಿ ನಂಬಿ ನಡ್ಕೋಣ ದೊಡ್ಡದೇನು ನೀಗ್ಲಿಕ್ಕಂದ್ರೆ ಅದು ಏನು ಈ ಹಬ್ಬಲಿ ದೊಡ್ಡ ಲಾಲ್ ಸಭಲಿ ಹೆಣ್ಣು ಮಕ್ಕಳ ತಂದೆ ಯಾವುದೋ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಕೂಡ ನಾ ಬಿಟ್ಟು ಕೊಡುದಿಲ್ಲ ಆ ಪಕ್ಕಡೆ ಇಟ್ಕೊಂಡು ಸಲುವಬೇಕಾಯ್ತು ಅವ್ರನ್ನ ಅಂದಾಗ ಜಗತ್ತಿದ್ದಾಗ ಕಲಿಯುವುದಾಗ ಈ ಸದ್ಯಕ್ಕೆ ಮೆರೆಯಾಕತ್ತೀನಿ ನಾನು ಕೊಡು ಪ್ರಸಾದ್
ಗೌರವ ಹೌದು ಸರ್. ಒಂದು ಸಾವು ಹೆಣ ತಂದು ಈ ಹೆಬ್ಬಳ್ಳಿ ಅಜ್ಜನ ಕೊಳ್ಳಿಗೆ ಹಾಕ್ಯಾರಪ್ಪ. ನೋಡಜ್ಜ ಮತ್ತೆ ಗುಣ ಮಾಡಜ್ಜ ಅವ್ರಿಗೆ. ನಾನ್ ದಾಖಲಿಗೆ ಇವರು ತಾಳ್ಬೇಕಪ್ಪ. ಅದು ತಾಕತ್ ಕೊಡೋ ಅಜ್ಜ ನಾನ್ ಅಂತ ಕೂಡ ಕುಸ್ತಿ ಹುಡುಕ್ತೀನಿ ಅಂದ್ರ ಅದು ಕೇವಲ ಒಂದು ತಿಂಗಳದ ಒಳಗ ಆದದ್ದು ಪ್ರಶ್ನೆ. ಇವ್ರಿಗೆ ಹೌದು ಊರಿಗೆ ಮನನ ಆದದ್ದು ಹೌದು. ಅದು ಹಾಗೆ ಇಲ್ಲಿ ಮಠ ಅವನ ಜೀವ ಉಳಿದದ್ದ. ಅದು ಏನೋ ಒಂದು ಅವ್ರ ಮಣಿದೇವ್ರಾಗಲಿ ಅವ್ರ ಹಿರಿಯ ಆಶೀರ್ವಾದದಿಂದ ಅವ ಉಳ್ಕೊಂಡಾನ. ನಿಮ್ಗೆ ಗೊತ್ತಿರೋದಿಲ್ಲ. ಹೌದ ಅವ್ರ ಊರ್ ಒಳಗ ಆದದ್ದು ಮಾಡಿಸಿದ್ದು. ನೋಡ್ಬೇಕ ಅವ್ರ ತಳ ಯಾವ್ದು ನೋಡು. ಅವ್ರ ತಳರಿ ಅವ್ರ ತಳದಾಗ ಆಗೈತಮ್ಮ ಅದ. ಮನೆಯನ್ನಾರ ಹೊರಗ್ಲಾರ ಅಲ್ಲಿ ಸಾವು ಹೆಣ ಉಳುಕೊಳ್ಳೋದು ಮಾಡ್ತಿರೋ ಮಾಡಿದಾರದ್ದು ಕೇಳಿ ಅವ್ರು ಕೂಡ ಆರಾಮಾಗಿ ನೋಡ್ತೀವಿ. ಈಗ ಎರಡು ಮನಿಯಾಗ ಅದನ್ನ ಮಾಡುದೈತಿ. ಹೌದಾ ಕರ್ಕೊಂಡ್ ಬರ್ತೀವಿ ಮತ್ತೆ ಸೋಸಿ ಈ ಸದ್ಯಕ್ಕೆ ಅವ ಚೊಕ್ಕ ಆರಾಮು ನೀಟ್ ಆಗೋ ಮಟ್ಟ ಅವ್ರ ಊರಿಗೆ ತರಕ್ ಹೋಗ್ಬೇಡ್ರಿ. ಇವನ್ನ ಹೋಯ್ತಾರೆ ಹೋಯ್ತಾರಂತ ನೋಡ್ರಿ. ಕರ್ಕೊಂಡ್ ಹೋಗ್ತೀವಿ ಮತ್ತೆ ಒಂದೇದ್ದು ನನ್ನ ಬೂದಿ ನಂಬಕ. ನಂಬ್ತೀವಿ. ಆ ದವಾಖಾನಿ ಸದ್ಯಕ್ಕ ಐಸಿ ರೂಮ್ ಅದನ್ನ ತಗಸ್ಬೇಕ. ಹೇಳ್ರಿ ಹೊರಗೆ ತಗೊಂಡ್ಬರ್ತೀವಿ. ಅದಕ್ಕ ನಾ ದಾರಿ ಮಾಡ್ತೀನಿ. ಆ ತರ ನೀವು ನಡ್ಕೋಬೇಕು. ಅವಾಗ ತಂದು ಯಾವ ಟಿಕನಿಗೆ ಹಾಕ್ತೀರಿ ಅದನ್ನ ಹೇಳ್ರಿ ನನಗ. ನನ್ನ ನಂಬಿದ್ರೆ ಅವ್ರ ಗುರುತಿಲ್ರ ದವಾಖಾನಿ ಬಿಟ್ಟು ಮನಿಗ್ ತಗೊಂಡ್ಬರ್ಬೇಕು. ಅಂದಾಗ ಇವನ್ನ ಕರ್ಕೊಂಡು ಮತ್ತಿಲ್ಲಿ ಕಂದ್ರಿ ಆ ದಂಡಿ ಅದು ಸದ್ಯಕ್ಕ 99 ಪೈಸೆ ಉಳಿದ್ ಬೈ ಚಾನ್ಸ್ ಇಲ್ಲ. 1 ಪೈಸೆ ಅದ 1 ಪೈಸೆದಾಗ ನಾನು ರೂಪಾಯಿ ಮಾಡಿ 100 ಮಾಡಿ ತೋರಿಸ್ಬೇಕಂತ ನಾನು ಹೇಳಕತ್ತೀನಿ. ನಿಮ್ಮ ಇಷ್ಟ ಅದಕ್ಕೆ ಗಟ್ಟಿ ಅವ್ರು ಹೇಳ್ದಂಗ ನೀವು ಕುಣ್ಕೊಂತ ಹೋದ್ರ ಅದ್ರ ಮ್ಯಾಗ ಉಸಿರಾಟ ನಿಮಗ್ ತೋರಿಸ್ತೈತಿ. ಈ ನನ್ನ ಹೆಸರು ಕೆಡಂಗಿಲ್ಲ. ನಿಮ್ಮಿಷ್ಟ ನಿಮ್ಮ ಮನ್ಸಿಚ್ಚಿ. ಈಗ ನಾ ಹೇಳುದೆಲ್ಲ ಹೇಳಿದೆ. ನೀವ್ ಹೆಂಗಂತ್ರಿ ನಾ ಹೇಳಿಬಿಟ್ಟಿನಿ, ದಾರಿ ತೋರ್ಸಿನಿ. ಅವ್ರು ಬಿಡ್ಬೇಕಲ್ಲ ಇವ್ರು ಬಿಡ್ಬೇಕಲ್ಲ ಅಂದ್ರ ಅದು ನಿಮಗ್ ಬಿಟ್ಟದಪ್ಪ. ಮತ್ತೆ ಮನೆಗೆ ಕರ್ಕೊಂಡ್ ಬರ್ತೀವಿ. ಮನಿಗೆ ಕರ್ಕೊಂಡು ಬರುವುದು ಡಿಸಿಷನ್ ಆದ್ರ ಇವನು ಬೆಂಗಳೂರಿಗೆ ನಾನು ಹೋಗಾಕ ಪರ್ಮಿಷನ್ ಕೊಡ್ತೀನಿ. ಇಲ್ಲಿ ಕೊಡು ಇಲ್ಲ ಮತ್ತೆ ಮನೆಗೆ ಕರ್ಕೊಂಡ್ ಬರ್ತೀವಿ. ಕರ್ಕೊಂಡ್ ಬರ್ತೀರಾ? ಅಜ್ಜರ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿಂದನ ಹೊಳ್ಳಿ ಮನೆಗೆ ಕರ್ಕೊಂಡ್ ಬರ್ರಿ. ಮನೆಗೆ ಕರ್ಕೊಂಡ್ ಬರೋದು ಎಲ್ಲಿ ಕರ್ಕೊಂಡ್ ಬರೋಕೆ ಅದೊಂದು ಕೇಳಿ ನೋಡ್ರಿ. ಈಗ ನೀವು ಬರ್ತೀರಿ ಇವತ್ತ? ಈಗ ಡಿಸ್ಚಾರ್ಜ್ ಮಾಡ್ಕೊಂಡಿಂದ ನಿಮ್ ಮ್ಯಾಗ ಡಿಫೆಂಡ್. ಸತ್ತರ ಸಾಲಿ ಸ್ವಲ್ಪ ದಾರಿ ಬಿಟ್ಟು ಕುಂತ ಬಿಡ್ರಿ.
ಹಿಂಗ ಹೇಳ್ತಪ್ಪ ಎಪ್ಪಲ್ ಆತ ಹಿಂಗ ಹೇಳ್ತ ಹಿಂಗಾತ ಅಂದ್ರೆ ನನಗೆ ಶಬ್ದ ಬರಂಗಿಲ್ಲ. 99 ಪೈಸಾ ಒಂದ ಪೈಸೆ ಮ್ಯಾಗ ಐತದಿ. ನಿನ್ ಕಡೆ ಬಂದಾರ ದಾರಿ ಮಾಡೋರ್ಗೆ ನಾ ಹೇಳಿನಪ್ಪ, ದಾರಿ ಮಾಡ್ಬೇಕಂತ ಹೇಳಿನಿ. ಇದೊಂದು ಪವಾಡ ಆಗ್ಲಿ ಅಂತ ಹೇಳಿನಿ. ಅದು ಮಾಡ್ಕೊಳ್ಳೋದು ಬಿಡುದು ಅವ್ರಿಗೆ ಬಿಟ್ಟದ್ದು. ಮಾಡ್ಕೊಂತೀವಿ ಮತ್ತೆ ಮಾಡ್ಕೊಂತಾರೆ. ಈ ಹುಳಿಯಾಗ ಒಬ್ಬರು ಸದ್ಯಕ್ಕೆ ಕೋರ್ಟಿಗೆ ಹೋಗುದೈತ ಹೆಣ್ಮಗು ಎಲ್ಲ ಮುಗುದಿಂದ ಕಡೆಕ್ ಬಂದಾರಪ್ಪ. ಆಶೀರ್ವಾದ ಕಾಯಿನೂ ಓದಿಲ್ಲ ಅವರು. ಅಮಾಸಿ ಬಂದ ಆಶೀರ್ವಾದ ಕಾಯಿ ಹೋಯ್ಯನ್ನ ನನ್ ಬೂದಿ ನಂಬಿ ನಡ್ಕೋ ಸ್ವಲ್ಪ ಕೊಡು. ಫೋನ್ ಬಂದ್ ಮಾಡಿದ್ರ ಈ ಮಲ್ಸಂದ್ರಾವ್ ಬಂದಾನಲ್ಲ, ಯಾರ್ಯಾರು ನಾವು ಸೇವಾ ಮಾಡ್ತೀವಿ. ನಾವು ಮುಜವರು ನಮಗ ತುಳ ಯಾಕೆ ಆಗುವಲ್ದು? ಯಾವ ತರ ನೀವು ಸೇವೆ ಮಾಡ್ತೀರಿ, ಯಾಕೆ ಆಗೋಲ್ದು? ನಿಮ್ಮ ಅಮಾಸಿ ಮಠ ನಿಮಗ ಟೈಮಿಂಗ್ ಕೊಡ್ತೀನಿ ನಾನು. ನೋಡ್ರಿ ಯಜಮಾನ್ರ, ಆಯ್ತು ಮುತ್ತರ ಕಾಲಿಲೆ, ನಾವು ಅಪ್ಪರ ಕಾಲಿಲೆ. ಯಾವ ಟೈಮ್ದಾಗ ವಾರದ ದಿವಸ ಯಾವ ಟೈಮ್ದಾಗ ಮಾಡ್ಬೇಕು, ಹ್ಯಾಂಗ ಮಾಡ್ಬೇಕು, ಜಗತ್ತದ ಇಲ್ಲಿ ನನಗೆ ಕಾಣ್ತತಿ. ನೀವು ಶಿವ ಹ್ಯಾಂಗ ಮಾಡ್ತೀರಿ? ಹತ್ತು ನಾಳೆ ಅಮಾಸಿ ನಂತರ್ಗ ನಾ ಹೇಳ್ತೀನಿ ಅಲ್ಲೇ ಯಾವ ತರ ನಾನು ಸೇವೆ ಮಾಡ್ಬೇಕ. ಯಾಕ ನಿಮ್ಮ ಮನಿ ಒಳಗ ಸೈತಾನ ಹೋಗ್ತೈತಿ? ಏನ್ ಮಾಡ್ತೀರಿ ಮನ್ಯಾಗು ಅಲ್ಲ ಭೂಮಿ ಒಳಗ ನೀವು ಮಾಡೋ ಬಿಸಿನೆಸ್ ನೋಡಿ ಎದ್ರಾಗೂ ಬರ್ಕತ್ತಿಲ್ಲ. ಹೌದನ್ರಿ? ಹೌದಂತ್ರಿ. ಏನೂ ಇಲ್ಲ. ಹಂಗೆ ಯಾಕಾಗತ್ತ? ಇದನ್ನ ಅದಕ್ಕೆ ಹಾಕಿಯಪ್ಪ. ಮುಲ್ಲಾ ನಾ ಮುಜಾವರ್ ಅಂತ ಹಾಕಿವು, ಅಲ್ಲಾಹ್ ಇಬಾದತ್ ಮಾಡಾಕಂತ ಹಾಕಿವು. ಯಾವ್ದಕ್ ಹಾಕಿ? ಏ ಹುಚ್ಚ, ಫಜರ್ ನಮಾಜ್, ಶುಕ್ರವಾರ ಜುಮ್ಮಾ, ಒಂದು ದಿನಕ್ಕೆ 2 ಹೊತ್ತು ಇಶಾ ನಮಾಜು ಫಜರ್ ನಮಾಜು ಮಾಡಲಿ. ಹನಿ ಹಚ್ಚು, ಸೇವೆ ಮಾಡು, ದುವಾ ಬೇಡ ಮಾಡ್ರಿ. ಅವ್ರ ಅಮಾಸೆ ಹತ್ತಿ ನನ್ನ ಆಶೀರ್ವಾದ ಕಾಯಿ ಹೋಯ್. ಇದು ನಾ ಹೇಳ್ದಂಗ ಹನಿ ಹಚ್ಚಿದಿ, ನಾಳೆ ಅಮಾಚಿ ಹತ್ತಿ ಆಶೀರ್ವಾದ ಕಾಯಿ ಓದಿ 2 ಅಮಾಚಿಯಾಗ ನನಗೆ ಯಾವ್ದಿದ್ದು ಬಂದು ಹೇಳ್ಬೇಕಲ್ಲೇ. ಎಲ್ಲಿ ಹೆಬ್ಬಳ್ಳಿ ಗದ್ಗಿ ಒಳಗ ನಾನು ಏರಿದಿಂದ ಅದರ ಮುಂದಲ್ಲ. ಕೊಡೋ ಪ್ರಸಾದ ಅಷ್ಟು ಗ್ಯಾರಂಟಿ ಕೊಟ್ರು ನೋಡ್ರಿ ನಿಮ್ಗ. ಸೇವಾ ಮಾಡ್ತೀವಿ, ಮುಜಾವರ್ ಅಂತೀವ. ಅಲ್ಲನ ಮುಜಿಯ ಮಾಡ್ತಾನೆ. ಹ್ಯಾಂಗ್ ಮಾಡ್ತೀನಿ ನೀನು? ಪತ್ತೆ ಮಾಡ್ಬೇಕಾದ್ರೆ ಯಾರ ಹೆಸರಲ್ಲಿ ಏನಂತ ಮಾಡ್ತಿ? ಅಲ್ಲ ಬಿಟ್ಟು ಮಾಡ್ತೀನಿ ನೀನು.
ಆಗ್ತವ್ರ ಅಲ್ಲಿ ಮುಂದೆ ಹೆಬ್ಬಳ್ಳಿ ಅಂತಪ್ಪ ಹಿಂಗ ಕೂಡಿಕ್ ಹೋಗಿದ್ವಿ ಹಿಂಗೆ ಏನೋ ಇಲ್ಲ ನನಗ. ಜಗತ್ತದೊಳಗ ಒಂದು ತಿಂಗಳ ಮಟ್ಟ ನಾ ಹೋಗ್ಬೇಕಾದ್ರ ಮಲ್ಲಾಡ್ ಸೇರ್ತೀನಿ ಅಂತ ಹೇಳಿ ಹೋಗಿರ್ತೀನಿ. ಯಾವ ದೇಶದಾಗ ಯಾವ ಜಿಲ್ಲೆದಾಗ ಯಾವ ತಾಲೂಕಿನಾಗ ಏನೈತಿ ದಗಣ್ಣಿ ಚಿಕ್ಕಾರ ಗೊಂಗ್ವಾರ ಅದರ ಸತ್ಯ ಲಿಸ್ಟ್ ತಗೊಂಡ್ಬಂದು ನಾ ಅಲ್ಲ ಮೇಲೆ ಪ್ರಾರ್ಥನಾ ಮಾಡಕತ್ತಿರ್ತೀನಿ. ಅಲ್ಲನ ಪರ್ಮಿಷನ್ ಇಲ್ಲ ಇಟ್ಟು ನಿಂತು ನಾನು ಭಕ್ತರಿಗೆ ಆಶೀರ್ವಾದ ಮಾಡುವಂಗಿಲ್ಲ. ಇದನ್ನ ತಿಳ್ಕೋರಿ. ಅಂದಾಗ ನನಗೆ ಇಂಥ ಪವಾಡ ಪ್ರಶ್ನೆ ಉತ್ತರ ಹೊಳಿತಾವು ಅವ ನನಗೆ ಕಳಿಸ್ತಾನ. ಹೆಂಗ ಈ ನೀವು ಕಳಿಸ್ತೀರಲ್ಲ, ಮೊದಲು ಟಪಾಲ್ ಮುಖಾಂತರ ಇತ್ತ, ಈಗ ಫೋನಿನ ಮುಖಾಂತರ ಹಂಗ ನನಗೆ ಬರ್ತಾವ. ಶಿರ್ಸಿ ಯಾರು ಹುಡ್ರು ಬಂದು ನೋಡಪ್ಪ ಒಂದು ತಾಯಿನ ಅಂಗಡಿ ಏನ ಬೇಲದಪ್ಪ ಅಣ್ಣ ನೀ ಬಾಣ ನೀನು ಹೋದ್ರಿ ಅಂತ ತಾಯ್ತ ಕಳ್ಕೋಣ ಮತ್ ತರ್ತೀನಿ ನಾನು ನಿನ್ ಸಾಕಷ್ಟು. ಮತ್ ನಮಾಜ್ ಬಿಟ್ರಿ ಯಾವುದು ಅಲ್ಲ ನನ್ನ ಮಾಫಿ ಮಾಡುದಿಲ್ಲ. ಮೊದಲ ಅಲ್ಲ ಇಬಾದತ್ ಮಾಡ್ರಿ. ಒಂದ್ ತಿಂಗಳ ಪವಿತ್ರ ಶ್ರಾವಣ, ನಿಮ್ಮ ಧರ್ಮದ ಬಗ್ಗೆ ನೀವು ಮಾಡ್ಬೇಕ. ಪೂಜೆ ಪುನಸ್ಕಾರ ಜಪ ತಪ ಪ್ರಸಾದ್ ಕೊಡವು ಗೋದವು ಮೇಡಮ್ ಏ ಕಾಯಮು ನೀವು. ನಾ ಯಾಕೆ ಹೇಳಕತ್ತೀನಿ, ಯಾಕೆ ಆಶೀರ್ವಾದ ಮಾಡ್ಬೇಕಂತೀನಿ. ನೀನ್ ಹಂಗ ಕಲಿಯಕದಿ ಕೈ ಇಲ್ಲ, ದುಡ್ಕೊಂಡ್ ತಿನ್ನೋದು ಆಗುಲ್ಲ. ಅದು ಒಂದ ಕಾಯಿ ಮುಪ್ಪು ಹೋಯ್ಬೇಕು. ನಿನ್ ಜೀವನಕ್ಕೆ ಅಂತ ಮಾಡೀನಿ. ನಿಗತ್ತ ಮಾಡ್ಕೊಂತೆ ನಂಬುತ್ತೀಯ ದುಡ್ಕೊಂತ ಮಾಡಿಸಿದ್ದಾಗೈತಿ. ನಿನ್ನ ಎಲ್ಲಾ ತರದಿಂದ ಲಾಕ್ ಮಾಡ. ಹೌದನ್ರಿ ಹೌದು ಹೌದನ್ರಿ. ನಿಂದ ಅಮೌಂಟ್ ಬರುದು ಸತ್ಯ ಕಟ್. ಹೌದ್ರಿ ಸರಿ. ಕೊಟ್ಟಲ್ಲೇ ಇಟ್ಟಲ್ಲೇ ಗಪ್ಪು. ಹೌದ್ರಿ ಹೌದು ನೋಡ್ಪ, ಅದನ್ನ ಮಾಡಿಸ್ಕೊಂತೀವಿ ಸರಳ ಅಲ್ಲಿ. ನಾನ್ ಹಿಡ್ಕೊಂತೀನಿ ನಂಬಿ ಅಂದ್ರ ಈ ಅಜ್ಜಾರನ್ ಕರ್ಕೊಂಡು ಹೋಗ್ಬೇಕಲ್ಲಿ. ನೀವು ಓದಿದ್ರ ಹೋಗೋದ್ ಕೊಡಪ್ಪ. ನೀನು ಬಾ. ನಮ್ದು ಸ್ವಲ್ಪ ಗಾಡಿ ಉಂಟು, ನಮ್ದು ಗಾಡಿ ಮಾರಾಟ ಆಗ್ತಾ ಇಲ್ಲ. ನಾ ಏನ್ ಹೇಳಕತ್ತೀನಿ ನಿಂದು ಗೊತ್ತಾಗೈತಿ. ಅಮಾಸಿಗೆ ದರ್ಗಾ ಹತ್ತ ಆಶೀರ್ವಾದ ಕಾಯಿ ಹೋಯ್. ನಿನ್ನ ಊರ ಬೇರೆ ಅವನ ಊರ ಬೇರೆ, ಹೌದಲ್ಲ? ಇಬ್ರು ಹೇಳಿ ಕೂಡ್ರಿ, ಅಮಾಸಿಗೆ ಕೂಡ್ರಿ. ಇಲ್ಲ ಅಜ್ಜರನ್ನ ಅವ ಕರ್ಕೊಂಡು ಹೋಗೋನು. ಕಮ್ಮಿದಿಲ್ಲ ನೋಡಿಗೆ ಅಂತ ಸ್ವಲ್ಪ ಬಳ್ಳಾರಿ ಬಂದಾರ ಒಂದು ಗಂಡ ಹೆಂಡತಿ. ಬಳ್ಳಾರಿ ಹೂವು ಹಾಕಿ ತಂದಿಟ್ಟಾರ ಇನ್ನೂ ಇಲ್ಲ. ಹೌದೇನು ಈ ಸದ್ಯಕ್ಕ ಒಂದು ತುತ್ತು ಬಾಣಕ ಒಂದು ತುತ್ತು ರೊಟ್ಟಿ ಗತಿ ಇಲ್ಲಂಗ ನಿಂತಾರ. ಕೊಡೋದು ಪ್ರಸಾದ ಮೊದಲು ಮಾಡ್ಬೇಕಾದ್ರ ಸೋಸಿ ವಿಚಾರ ಮಾಡಿ ಯಾವುದು ನಮಗೆ ನೀಗುತ್ತ ಯಾವುದು ನಮಗೆ ನೀಗುದಿಲ್ಲ. ಅಮಾಸಿಗೆ ಹತ್ತಪ್ಪ
ಆಶೀರ್ವಾದ ಕಾಯಿ ಹೋಗಿ ಹ್ಮ್. ತಾವು ಹ್ಮ್. ನಿಮಗ್ ಮನ್ಸಿಗೆ ಬಂದ್ರ ಅವ್ರಿಗಿಲ್ಲ, ಅವ್ರಿಗೆ ಮನ್ಸಿಗೆ ಬಂದ್ರ ನಿಮಗಿಲ್ಲ, ನಿಂದ್ರು ಅವ್ರು. ಹ್ಮ್. ಹೌದನ್ರಿ? ಹೌದನಿ? ಹ್ಮ್. ನಂಬ್ರಿ ನಾನು ಬೂದಿ ನಂಬಿ ಕೊಡಿ. ಅಮಾಶಿ ಅಂತ ಹ್ಮ್. ಆಶೀರ್ವಾದ ಕಾಯಿ ಹೋಗಿ ಹ್ಮ್. ತಪ್ಪದ ಒಂದು 9 ತಮಾಷೆ ಹತ್ತು. 9 ತಮಾಷೆ. ಹ್ಮ್. 9 ತಮಾಷೆ ಹತ್ತುವಾಗ ಹ್ಮ್. ನೀನು ದಗ್ನ ಆಗುವಂಗೆ ಮಾಡ್ತೀನಿ ಆಶೀರ್ವಾದ. ನಂಬಿ ನಡ್ಕೋಬೇಕು. ಹ್ಮ್. ಯಾ ಕೊಪ್ಪ ಶಿರಗುಪ್ಪಿ ಯಾರ್ರಿ? ಪ್ರಶ್ನೆ ಏ ಯಜಮಾನ ಎದ್ದ ಬಾಯಲ್ಲಿ ಪ್ರಶ್ನೆ. ಈಗ ಅಜ್ಜಿ ಹ್ಯಾಂಗ ಗುಪ್ತ ಹೇಳಣ ಅದ್ರ ಮ್ಯಾಗ ಮಾಡ್ಕೊಂತಿರು. ಆ ಈಕಿ ಗಂಡನ ಮನ್ಯಾಗ ಏನೈತಿ ಒಮ್ಮೊಮ್ಮೆ ಅವ್ರು ನಂಬಕ್ಕಿಲ್ಲ ಸರ್, ನಾವು ಹೇಳಿದ್ರೆ ಅದಕ್ಕೆ ನೀ ದಾರಿ ತೋರಿಸಿದ್ರೆ ನಾವು ಹೇಳೋದು. ನಾ ಏನ್ ಹೇಳಕತ್ತೀನಿ ಅವ್ರ ಮುಂದೆ ಹೇಳಕತ್ತಿಲ್ಲ ನಾನು. ಯಾಕ ನನ್ನ ಮಗಳಿಗೆ ಅಲ್ಲಿ ವಾದಗಳಕ್ಕ ಹಂಗಾಗತ್ತ? ಅದಕ್ಕೆ ನೀನ ದಾರಿ ತೋರಿಸೋದಿಲ್ಲ. ಅಜ್ಜಿ ಹಂಗ ಹೇಳ ನಂಗೆ ಮಾಡ್ಕೊರಿ. ಅಮಾಸಿ ಸರಗ ಹಚ್ರಿ, ಅವ್ರು ಕರಿಯಾಕ ಬರು ಮಟನು ಕರಿಯಾಗ ಬರ್ತಾರೆ ಸರ್, ನಾಳೆ ಬರ್ಬೋದು. ನಾವು ಇರ್ತೇವೆ, ನಾವು ಬರ್ತೀವಿ. ಅಷ್ಟೋ ಸರಳ ಇಲ್ಲಪ್ಪ ಅದ. ನಿಮಗ್ ಕಂಡಷ್ಟು ನಾಳೆ ಕರಿಯಾಕ ಬರ್ತಾರ ಅಂದ್ರ ನಾನು ಕೂಡ ಹಾಕ್ತೇನೆ ಚಾಲೆಂಜ್.